ಇನ್ನು ಮಿಥುನ ರಾಶಿಯವರಿಗೆ ಈಗ ಕಾಲ ನಿಮಗೆ ಗುರುವಿನಿಂದ ತುಂಬ ಸಹಕಾರ ಇಲ್ಲದೇ ಇದ್ದರೂ ಬೇರೆ ಗ್ರಹಗಳಿಂದ ತುಂಬ ಸಹಕಾರ ಇದೆ. ಫೆಬ್ರವರಿ ನಂತರ ಜೂನ್ವರೆಗೆ ಒಂದು ರೀತಿಯ ಬೇರೆ ಗ್ರಹಗಳಿಂದ, ಕುಜನಿಂದ, ಶುಕ್ರನಿಂದ ಶುಭ ಫಲವನ್ನು ಕಾಣ್ತೀರ. ನಿಮ್ಮ ರಾಶಿಗೆ ಪಂಚಮಾಧಿಪತಿ ಶುಕ್ರ, ಕುಜ ಲಾಭಾಧಿಪತಿ. ಹೀಗಾಗಿ ಇವರಿಬ್ಬರ ಸಂಚಾರ ನಿಮ್ಮ ಪಾಲಿಗೆ ಸ್ವಲ್ಪ ಮಟ್ಟಿಗಿನ ಅನುಕೂಲವನ್ನು ತಂದುಕೊಡುತ್ತೆ. ಆತಂಕಕ್ಕೊಳಗಾಗಬೇಕಾಗಿಲ್ಲ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತು ನಿಮ್ಮ ಅಧ್ಯಯನ, ಸಂಶೋಧನೆ, ಯಾವುದೋ ಒಂದು ಸ್ಟಡೀಸ್, ಇವುಗಳಿಗೆ ಸಂಬಂಧಿಸಿದ ಹಾಗೆ ನಿಮಗೆ ವಿಶೇಷ ಅನುಕೂಲಗಳು, ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂತಹ ಸಾಧ್ಯತೆ ಖಂಡಿತ ಇದೆ. ಮತ್ತು ಬಹಳ ಮುಖ್ಯವಾಗಿ ಹೂವಿನ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಯಂತ್ರೋದ್ಯಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆಲ್ಲ ತುಂಬ ಚೆನ್ನಾಗಿದೆ. ಇನ್ಯಾವುದೋ ಕ್ಷೇತ್ರಗಳಲ್ಲಿ, ಪೆಟ್ರೋಲಿಯಂ ಕ್ಷೇತ್ರಗಳಲ್ಲಿ ಆಗಬಹುದು, ಮುಖ್ಯವಾಗಿ ಸೇನೆಯಲ್ಲಿ ಮತ್ತು ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಇಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾಯಿದ್ರೆ ನಿಮಗೆ ಅನುಕೂಲ ಆಗ್ತಕ್ಕಂತಹ ಸಾಧ್ಯತೆ. ಮತ್ತು ನಿಮಗೆ ಬಹಳ ಮುಖ್ಯವಾಗಿ ಶನೈಶ್ಚರ ಕರ್ಮಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಅವನ ಅದೃಷ್ಟದ ಅಧಿಪತಿ. ವೃತ್ತಿಯಲ್ಲಿ ಹಿರಿಯರಿಂದ ಒಂದು ರೀತಿಯ ಅನುಕೂಲಗಳು, ಅವರಿಂದ ಸಹಕಾರಗಳು ಸಿಗ್ತಕ್ಕಂಥದ್ದು, ಅವರಿಂದ ನಿಮ್ಮ ಸ್ಥಾನಕ್ಕೆ ಒಂದು ಭದ್ರತೆ ಸಿಗ್ತಕ್ಕಂಥದ್ದು, ಈ ರೀತಿಯ ಶುಭ ಫಲಗಳನ್ನು ಖಂಡಿತ ಕಾಣಬಹುದು. ಜೂನ್ವರೆಗೆ ಸಣ್ಣ ಸಣ್ಣ ಪ್ರಮಾಣದ ಸಂತೋಷಗಳನ್ನು ಅನುಭವಿಸ್ತೀರಾ. ತೀರಾ ಬಿಗ್ ಫಲಗಳು, ಒಳ್ಳೆಯ ವಿಶೇಷ ಅನುಕೂಲಗಳು ಅಂತಲ್ಲ, ಸಣ್ಣ ಪ್ರಮಾಣದಲ್ಲಿ, ಆದರೆ ಅವೇ ವಿಶೇಷ ಸಂತೋಷವನ್ನು ತಂದುಕೊಡುತ್ತೆ. ಅದನ್ನು ಮರಿಬೇಡಿ. ಜೂನ್ ನಂತರದಲ್ಲಿ ಗುರುವಿನ ಪರಿವರ್ತನೆ ನಿಮ್ಮ ಪಾಲಿಗೆ ಒಂದು ಅದೃಷ್ಟದ ಫಲವನ್ನು ತಂದುಕೊಡುತ್ತೆ. ಜೂನ್ ನಂತರ ಗುರುವಿನ ಬದಲಾವಣೆ ಏನಾಗುತ್ತೆ, ಜೂನಲ್ಲಿ ಆಗ್ತಕ್ಕಂಥ ಗುರು ಬದಲಾವಣೆ ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ಏರ್ಪಾಡು ಮಾಡಿಕೊಡುತ್ತೆ. ಹಣಕಾಸಿನ ಯಾವ ಸ್ಥಿತಿ ಇದೆ ಅದು ಮತ್ತಷ್ಟು ಹೆಚ್ಚಾಗ್ತಕ್ಕಂಥದ್ದು, ಹಣದ ಬಲ ಬಂದು ಒದಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲದ ಲಕ್ಷಣಗಳು, ಅನುಕೂಲದ ಪ್ರಯೋಗಗಳು ಅಥವಾ ಅಂತಹ ಗುರುಗಳ ಸಂಪರ್ಕ ಏರ್ಪಾಡಾಗ್ತಕ್ಕಂತಹ ಸಾಧ್ಯತೆ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅಧ್ಯಯನ, ಸಂಶೋಧನೆ, ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆಲ್ಲ ತುಂಬ ಸಮೃದ್ಧವಾಗಿದೆ. ಜೂನ್ ನಂತರದಲ್ಲಿ ಯಾವುದನ್ನು ನಾವು ಅಕಾಡೆಮಿಕ್ ಇಯರ್ ಶುರುವಾಗುತ್ತೋ ಅಲ್ಲಿಂದ ನಿಮ್ಮ ಪಾಲಿಗೆ ತುಂಬ ಒಳ್ಳೆಯ ಶುಭದಾಯಕವಾಗಿರತಕ್ಕಂಥ ಫಲಗಳನ್ನು ಅನುಭವಿಸ್ತೀರ, ಅದರಲ್ಲಿ ಯಾವುದೂ ಸಂಶಯ ಇಲ್ಲ. ಮತ್ತು ಬಹಳ ಮುಖ್ಯವಾಗಿ ಕುಟುಂಬದಲ್ಲಿ ಒಂದು ಆತ್ಮೀಯ ವಾತಾವರಣ, ಯಾವುದಾದ್ರು ಜಗಳಗಳು, ಇಂಥ ಸಂಬಂಧಗಳು ಹಾಳಾಗಿದ್ದರೆ, ಕಲಹ, ಜಗಳ ಇಂಥವುಗಳಿಂದ ಆ ಸಂಬಂಧಗಳೆಲ್ಲ ಪ್ಯಾಚಪ್ ಆಗ್ತಕ್ಕಂಥದ್ದು, ಎಲ್ಲ ರೀತಿಯ ಸಿಡುಕುತನ ಅಥವಾ ಇನ್ಯಾವುದೋ ಕ್ರೌರ್ಯತೆ ಇವುಗಳೆಲ್ಲ ಮಾಯವಾಗಿ ಒಂದು ಹಿತವಾದ ಬಾಂಧವ್ಯ ಗಟ್ಟಿಯಾಗ್ತಕ್ಕಂತಹ ಸಾಧ್ಯತೆಯನ್ನು ಕೂಡ ನಾವು ಕಾಣ್ತೀವಿ ಜೂನ್ ನಂತರದಲ್ಲಿ. ಮತ್ತು ಜುಲೈ, ಆಗಸ್ಟ್ ಹೀಗೆ ಮುಂದುವರೆದರೆ ಶುಕ್ರನ ಸ್ಥಿತಿ ತುಂಬ ಚೆನ್ನಾಗಿದೆ, ಬುಧನ ಸಂಚಾರ ತುಂಬ ಚೆನ್ನಾಗಿದೆ. ಹೀಗಾಗಿ ವಾಹನ, ಭೂಲಾಭ ಇಂಥವುಗಳನ್ನು ಕಾಣ್ತಕ್ಕಂತಹ ಸಾಧ್ಯತೆಯನ್ನು ಹೆಚ್ಚಾಗಿ ಕಾಣ್ತೀರ ತಾವು. ಇದನ್ನು ಅನುಭವಕ್ಕೆ ಬರುತ್ತದೆ. ಸ್ನೇಹಿತರಲ್ಲಿ ಬಾಂಧವ್ಯ ಯಾರಾದರೂ ಹಳಸಿ ಹೋಗಿದ್ದರೆ ಅದು ಮತ್ತೆ ಚಿಗುರತಕ್ಕಂತಹ ಸಾಧ್ಯತೆ, ಭೂ ವ್ಯವಹಾರಗಳಲ್ಲಿ ಏನೋ ವ್ಯಾಜ್ಯ ಇತ್ಯಾದಿ ಇದ್ದರೆ ಅವುಗಳೆಲ್ಲ ನಿವಾರಣೆ ಆಗ್ತಕ್ಕಂತಹ ಸಾಧ್ಯತೆ, ಇವುಗಳನ್ನೆಲ್ಲ ಕಾಣ್ತೀರ. ತುಂಬ ಚೆನ್ನಾಗಿದೆ. ಡಿಸೆಂಬರ್ ವೇಳೆಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂತಹ ಸಾಧ್ಯತೆ, ಮುಖ್ಯವಾಗಿ ತಲೆ ಭಾಗ, ಕಣ್ಣಿನ ಭಾಗ ಇವುಗಳಿಂದ ತೊಂದರೆ ಅನುಭವಿಸೋ ಸಾಧ್ಯತೆ ಇದೆ. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು. ನಿಮಗೆ ಸಾಮಾನ್ಯವಾಗಿ ಕಾಡ್ತಕ್ಕಂಥದ್ದೇನಪ್ಪ ಅಂದರೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯಗಳು, ಈ ಯಾವುದೋ ಬೇಡದೇ ಇರತಕ್ಕಂಥ ವ್ಯಸನಕ್ಕೆ ತುತ್ತಾಗಿಬಿಡ್ತಕ್ಕಂಥದ್ದು, ಇದೆಲ್ಲ ರಾಹುವಿನಿಂದ ಉಂಟಾಗುತ್ತೆ. ಹೀಗಾಗಿ ಇದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು. ಸಜ್ಜನರ ಸಹವಾಸ ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಆಗಬೇಕು. ಪರಿಹಾರಕ್ಕೆ ನಾಗ ಪ್ರಾರ್ಥನೆ ಅಥವಾ ಸುಬ್ರಹ್ಮಣ್ಯನ ಆರಾಧನೆ, ಎರಡರಲ್ಲಿ ಯಾವುದೂ ಆಗುತ್ತೆ. ಆ ಕ್ಷೇತ್ರ ದರ್ಶನ, ಅಲ್ಲಿ ವಿಶೇಷ ಸೇವೆಗಳನ್ನು ಮಾಡಿಸೋದು ತುಂಬ ಒಳ್ಳೆಯದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.